ಗುಜರಾತ್ದಿಂದ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ನಮಗೆಲ್ರಿಗೂ ಎಂತ ಕನಸುಗಳನ್ನು ಬಿತ್ತಿದ್ರು ಅಂದ್ರೆ ಅವಾಗ ಹೇಳುತ್ತಿದ್ರು. ಇಲ್ಲೊಬ್ರು ಬಹುತೇಕ ಸಂಘ ಪರಿವಾರದವ್ರು ಬಂದು ಭಾಷಣ ಮಾಡಿ ಹೋಗಿರಬಹುದು. ಸೂಲಿಬೆಲೆ ಅಂತ ಹೇಳಿ ಅವ್ರು ನಮ್ಮ ಕಡೆನೂ ಬಂದಿದ್ರು. ಜನರಿಗೆ ಏನ್ ಹೇಳ್ತಿದ್ರು ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳ ಹಣವನ್ನ ಹೊರದೇಶದಲ್ಲಿಟ್ಟಾರು. ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲರೂ ಹಣ ಇದೆ. ಆ ಹಣ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಆ ಹಣ ಭಾರತ ದೇಶಕ್ಕೆ ತಂದ ಒಬ್ಬರ ಮಣಿ ಮುಂದೆ ಡಾಂಬ್ರಿ ರಸ್ತಾದ ಬದಲಿಗೆ ನಾವು ಬಂಗಾರದ ತಗಡು ಬಡದ್ರು ಸಹಿತ ರೊಕ್ಕ ಉಳಿತದ ಅಂತ ಹೇಳ್ತಿದ್ರು. ಇನ್ನೊಂದು ಹೇಳಿದ್ರು, ಈ ದೇಶದ ರೈತರಿಗೆ, ಬರಗಾಲದಲ್ಲಿ ತತ್ತರಿಸ್ತಕ್ಕಂಥ ಜನರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಕೊಡ್ತೀವಿ. ಗಂಗಾ ನದಿ ತಂದು ಕಾವೇರಿ, ಕಾವೇರಿಯಿಂದ ಕೃಷ್ಣ, ಕೃಷ್ಣದಿಂದ ಭೀಮಾ ನದಿಗೆ ನದಿ ಜೋಡಣೆ ಮಾಡ್ತೀನಿ ಅಂತ ಹೇಳಿದ್ರು. ಅದರ ಜೊತೆಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಕ್ಕಂಥ ಜನರನ್ನ ಇವತ್ತು ಅವರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಅನೇಕ ಇಂತಹ ವಿಚಾರಗಳನ್ನು ಹೇಳಿದ್ರು. ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು. ಭಾರತ ದೇಶದ ಡಾಲರ್ ರೇಟ ಇವತ್ತು ಇಂಡಿಯಾದ ರುಪೀಸ್ ಮುಂದೆ 54 ಎತ್ತು, ಅದನ್ನ 10 ರೂಪಾಯಿಗೆ ತಂದು ಇಳಿಸ್ತೀವಿ ಅಂತ ಹೇಳಿದ್ರು. ಇವತ್ತೇನಾಗಿದೆ? ಇವರು ಕೊಟ್ಟಿರ್ತಕ್ಕಂಥ ಭರವಸೆ, ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ, ಭಾರತ ದೇಶದ ರಸ್ತೆಗಳನ್ನ ನಾವು ಬಂಗಾರ ತಗಡಿನಿಂದ ಬಡದ್ರ ರೈತರ ಆದಾಯ ಬೆಲೆ ಏರಿಕೆ ಎಲ್ಲಿ ಹೋಗಿ ನಿಂತಿದೆ? ಇವತ್ತು ಪೆಟ್ರೋಲ್ ರೇಟ್ ಅವತ್ತು 54 ರೂಪಾಯಿ ಇತ್ತು, ಇವತ್ತು 101 ರೂಪಾಯಿ ಆಗಿದೆ, 103 ರೂಪಾಯಿ ಆಗಿದೆ. ಡೀಸೆಲ್ ರೇಟ್ ಏನಾಗಿದೆ? ಗ್ಯಾಸ್ ರೇಟ್ ಏನಾಗಿದೆ? ಅವತ್ತಿನ ದಿವಸ UPA ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಇವತ್ತು ಜನರ ಮುಂದೆ ಬಂದು ಮತಗಳನ್ನು ಕೇಳ್ತಕ್ಕಂಥ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ. ಅದಕ್ಕೆ ಬಂಧುಗಳೇ, ನಾನು ಮತ್ತೊಮ್ಮೆ ಬರ್ತೀನಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಜನರಿಗೆ ಭೇಟಿಯಾಗಿ ಭಾರತೀಯ ಜನತಾ ಪಕ್ಷದ ಮಾಡಿರ್ತಕ್ಕಂಥ ಲೋಪಗಳನ್ನ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ, ಬಡವರಿಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಎಳೆ ಎಳೆಯಾಗಿ ಬಿಚ್ಚುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಅದರಿಂದ ನಾನು ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ನಮ್ಮ ಅಭ್ಯರ್ಥಿ ಸಂಭಾವಿತ ಎಲ್ಲ ಸಮಾಜವನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಬ್ಬ ಉತ್ತಮ ವ್ಯಕ್ತಿ. ನಾನು ರಾಧಾಕೃಷ್ಣ ಅವ್ರ ಬಗ್ಗೆ ಬಹಳ ದಿವಸದಿಂದ ನಾನು ಕೇಳಿದ್ದೀನಿ. ರಾಧಾಕೃಷ್ಣರವರು ಒಬ್ಬ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿ. ಅಂತವರನ್ನ ಆಯ್ಕೆ ಮಾಡಿ ಕೊಡುವಂತ ಕೆಲಸ ಇವತ್ತೆಲ್ಲರದ್ದು ನಿಮ್ಮದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ